ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ उत्तिष्ठ नरकार्दूल कर्तव्यं दैवमान्वितम् ಮಕ್ಕಳಿಗೆ ಸಂತಸದ ದಿನ. ಹೊಲದ ತುಂಬೆಲ್ಲ ಹಸಿರು ತುಂಬಿರುವ ನಿನಗೆ ಉಡಿ ತುಂಬಿ ಕಾಯಿ ಒಡೆದು ಹೊಲ ತುಂಬೆಲ್ಲ ಉಲ್ಲಗೋ ಚೆಲ್ಲಗೋ ಅಂತ ಜರ್ಗ ಚೆಲ್ಲುವ ಸುದಿನ. ಹಗಲು ರಾತ್ರಿ ಎನ್ನದೆ ನಿನ್ನ ಮಡಿನಲ್ಲಿ ದುಡಿಯುವ ರೈತನ ಮಕ್ಕಳನ್ನ ಕಾಪಾಡುವ ಭಾರ ನಿನ್ನಲ್ಲಿ ಕೂಡಿದೆ ತಾಯಿ. ಇನ್ನು ಆ ಎಮ್ಮೆಲೆ ದೇವೇಂದ್ರನ ಮನೆತನಕ್ಕೂ ನಮ್ಮ ರೈತರ ಮನೆತನಕ್ಕೂ ಮೊದಲಿನಿಂದಲೂ ವಿರಿಸಿದ ಬೆಂಕಿ ಹೊತ್ತಿ ಉರಿತಾನೇ ಇದೆ. ಅವರಿಗಾದಷ್ಟು ಬೇಗ ಒಳ್ಳೆಯ ಬಗೆಯನ್ನು ಕರುಣಿಸುವ ಭಾರ ನಿನ್ನಲ್ಲೇ ಕೂಡಿದೆ ತಾಯಿ. ಹೇ ಸೃಷ್ಟಿಕರ್ತಳೆ, ಸೀತಾ, ಇಂದು ಅದು ಎಷ್ಟೋ ಸಂತೋಷದಿಂದ ಹೇಮರೆಡ್ಡಿ ಮಲ್ಲಮ್ಮನಂತೆ ಭಕ್ತಿಯಿಂದ ಭೂಮಿ ತಾಯಿಲೇನೋ ಹೊರ ಕೇಳ್ತಿದ್ದಿಲ್ಲ ಸೀತಾ. ಸ್ವಾಮಿ, ಅಂತ ಶಿವಶರಣೆಯರಿಗೆ ನನಗೆ ಅನಿಸ್ಬೇಡಿ. ನಾನು ಎಷ್ಟೇ ಮಾಡಿದ್ರು ಸಾಧಾರಣ ರೈತನ ಮಾಡಿದೆ ಅಷ್ಟೇ. ಸೀತಾ, ರೈತ ಒಳ್ಳೆ ತಳಿಯ ಬೀಜ ಬಿತ್ತಿದ್ರು ಮಳೆ ಇಲ್ಲ,
ಮಳೆ ಬಂದರೂ ಬೆಳೆ ಬರುವುದಿಲ್ಲ, ಬೆಳೆ ಬಂದರೂ ಅದಕ್ಕೆ ಯೋಗ್ಯತೆ ನೀಡುವ ಸರ್ಕಾರ ಒಂದೂ ಬರಲಿಲ್ಲ. ಬಂದರೂ ದುಷ್ಟ ವಿರೋಧಿ ರಾಜಕಾರಣಿಗಳ ಒಳಸಂಚಿನ ಮೋಡಿಗೆ ಸಿಲುಕಿ ಕೈಗೆ ಒಂದು ತುತ್ತು ಭಾಗ್ಯಭರಿತ ಮಾಡ್ತಾರೆ ಸೀತಾ, ಭಾಗ್ಯಭರಿತ ಮಾಡ್ತಾರೆ. ಅಂತ ಸ್ವಾರ್ಥ ರಾಜಕಾರಣಿಗಳಿಗೆ ಸರ್ಕಾರ ಬುದ್ಧಿ ಕಲಿಸೋದಿದ್ರೆ ಸೀತಾ, ಅಂತ ದುಷ್ಟ ರಾಜಕಾರಣಿಗೆ ಸರ್ಕಾರ ಪಾಠ ಕಲಿಸಲು ಮುಂದಾದರೆ ಅಂತ 10 ತಲೆ ಹೊತ್ತ ರಾವಣರು ಹುಟ್ಟಿಕೊಳ್ಳುತ್ತಾರೆ. ಅಂದಾಗ ಯಾರು ಏನು ಮಾಡಲು ಸಾಧ್ಯ ಸೀತಾ? ಯಾಕೆ ಸಾಧ್ಯವಿಲ್ಲ ಸ್ವಾಮಿ? ಸರ್ಕಾರ ಅವರಿಗೆ ಬುದ್ಧಿ ಕಲಿಸಬೇಕೆಂಬ ಹಠ ತೊಟ್ಟಿದ್ರೆ ಯಾವ ಮಹಾ ಹೇಳಿ? ಸೀತಾ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಷ್ಟೋ ವರ್ಷಗಳಾಯ್ತು. ರೈತನ ಮಕ್ಕಳನ್ನು ಉದ್ಧಾರ ಮಾಡುವ ಸರ್ಕಾರ ಇಲ್ಲಿವರೆಗೆ ಒಂದೂ ಬಂದಿಲ್ಲ. ಅದು ಹೋಗಲಿ, ರೈತನ ಸ್ಥಿತಿಗತಿ ಅರ್ಥ ಮಾಡಿಕೊಳ್ಳುವ ಪುಣ್ಯಾತ್ಮನು ಹುಟ್ಟಿ ಬಂದಿಲ್ಲ. ಅಂದ ಮೇಲೆ ಯಾವ ಸರ್ಕಾರ ಬಂದರೂ ಏನು ಮಾಡಲು ಸಾಧ್ಯ ಸೀತಾ? ಸ್ವಾಮಿ, ಇಂದೆಲ್ಲ ನಾಳೆ ಆದ್ರೂ VP ಸಿಂಗ್ ಅಂತ, ಮೊರಾರ್ಜಿ ದೇಸಾಯಿ ಅಂತ ರೈತರ ಮಕ್ಕಳನ್ನು ಉದ್ಧಾರ ಮಾಡುವಂತ ಪುಣ್ಯಾತ್ಮ ಈ ಭರತಖಂಡದಲ್ಲಿ ಹುಟ್ಟಿ ಬಂದ್ರು ಒಬ್ಬ ವೀರ ಬಂದೇ ಬರ್ತಾನೆ ಸ್ವಾಮಿ. ಸೀತಾ, ಅಂತ ನಿಯತ್ತಿನ ರಾಜಕಾರಣಿಗಳನ್ನು ಕಾಲು ಹಿಡಿದು ಎಳೆಯುವ ಸಕಿರಿಗಳು ಇದ್ದೇ ಇರುತ್ತಾರೆ. ಅಂದ ಮೇಲೆ ರೈತನಗಳು 6ಕ್ಕೆ ಏರುವುದಿಲ್ಲ, 3ಕ್ಕೆ ಏಳುವುದಿಲ್ಲ. ಸೀತಾ, ಇಲ್ಲದನ್ನು ಮಾತನಾಡಿ ಹೆಣ್ಣಿ ರಕ್ತ ಸುಟ್ಟುಕೊಳ್ಳುವುದಕ್ಕಿಂತ ಮೊದಲು ಇದೇ ಬನ್ನಿ ಗಿಡದ ಕೆಳಗಡೆ ಕುಳಿತುಕೊಂಡು ವಿಶ್ರಾಂತಿನೇ ತೆಗೆದುಕೊಳ್ಳೋಣ ಬಾ ಸೀತಾ. ಸ್ವಾಮಿ, ಹನಿ ಹನಿ ಕೂಡಿದ್ರೇನೆ ಹಳ್ಳ, ತೆನೆ ತೆನೆ ಸೇರಿದ್ರೇನೆ ರಾಶಿ. ಹಾಗೆ ಪ್ರತಿಯೊಂದು ಹಳ್ಳಿಯಲ್ಲಿರುವ ರೈತರನ್ನು ಒಗ್ಗೂಡಿಕೊಂಡು ರೈತರ ವಿರುದ್ಧ ಹೋರಾಡಿದ್ರೆ ರೈತನ ಹಸಿರು ಕ್ರಾಂತಿಗೆ ಬೆಲೆ ನೆನೆ.
ಸ್ವಾಮಿ, ಹನಿಯಲ್ಲಿ ಕೂಡಿದ್ರೇನೆ ಹಳ್ಳ, ತೆನೆ ಸೇರಿದ್ರೇನೆ ರಾಶಿ. ಹಾಗೆ ಪ್ರತಿಯೊಂದು ಹಳ್ಳಿಯಲ್ಲಿರುವ ರೈತರನ್ನ ಒಗ್ಗೂಟಿಕೊಂಡು ಸರ್ಕಾರದ ವಿರುದ್ಧ ಹೋರಾಡಿದ್ರೆ ಹಸಿರು ಕ್ರಾಂತಿಗೆ ಬೆಲೆ ಮೇಲೆ. ಸೀತಾ, ನೀ ಹೇಳುವ ಮಾತು ಸತ್ಯ. ಮೊದಲು ನಮ್ಮ ರೈತ ಜನಾಂಗಕ್ಕೆ ಬುದ್ಧಿ ಇಲ್ಲ. ಯಾಕೆಂದರೆ ಈ ಎಲೆಕ್ಷನ್ ಸಮಯದಲ್ಲಿ ಸ್ವಾರ್ಥ ರಾಜಕಾರಣಿಗಳ ಮಾತಿಗೆ ಮರುಳಾಗಿ ಅವರು ಕೊಡುವ ಬಿಡುಗಾಸಿಗೆ ನಾಯಿಯಂತೆ ಜಲ ಸುರಿಸುತ್ತಾ ಖಂಡಕ್ಕೆ ಮಾರು ಹೋಗಿ ಅವರಿಗೆ ಓಟು ಕೊಟ್ಟು ಆರಿಸಿ ಕಳಿಸುತ್ತೇವೆ. ಆರಿಸಿ ಬಂದ ಮೇಲೆ ವಿಧಾನಸೌಧದಲ್ಲಿ ಕುಳಿತುಕೊಂಡು ರೈತನ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡುತ್ತಾರೆ. ರೈತನಿಗೆ ಅದನ್ನು ಮಾಡುತ್ತೇನೆ ಇದನ್ನು ಮಾಡುತ್ತೇನೆ ಅಂತೇಳಿ ಪ್ರಜಾಜನತೆಯ ಮುಂದೆ ನಾಯಿಯಂತೆ ಭಾಷಣವನ್ನು ಮಾಡಿ ತಮ್ಮ ಬದ್ದು ಬೆಳೆಸಿಕೊಂಡು ಸೊಳ್ಳೆಗೆ ಕಡಿದಂತೆ ನಿದ್ದೆ ಮಾಡುತ್ತಾರೆ. ಅವರಿಗೆ ಓಟು ಕೊಟ್ಟು ಆರಿಸಿ ಕಳಿಸಿದ ರೈತ ಮೂರಕ್ಕೂ ಗುಡಿಸಿನಲ್ಲಿ ತಗಲಿಸಿ ಕಾಟ ಕಳಿಸುತ್ತಾ ಮಲಗಿರುತ್ತಾನೆ. ಎಂತ ವಿಚಿತ್ರ ಕಾಲ ನೋಡು ಸೀತಾ. ಸ್ವಾಮಿ, ರೈತ ಹಗಲಿರುಳು ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಬಂದ ಕಾಳುಗಳನ್ನ ಉಳಿದವರಿಗೆ ಹಂಚಿ ಉಳಿದ ಕಾಳನ್ನೇ ಮೃಷ್ಟಾನ ಅಂತ ಸೇರಿಸೋ ಸತ್ಯದ ಸಂಕೇತ ರೈತನೊಬ್ಬನೇ ಸ್ವಾಮಿ. ಸೀತಾ, ಹಗಲು ರಾತ್ರಿ ಭೂಮಿಯಲ್ಲಿ ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕುವನು. ಹದ್ದಿನಂತೆ ಹರಿದು ತಿನ್ನುವ ರಾಜಕಾರಣಿಗಳಿರುವಾಗ ರೈತನ ಹಸಿರು ಕ್ರಾಂತಿಯ ಕನಸಾಗೆ ಉಳಿತು ಸೀತಾ. ಇರಲಿ, ಮೈಲಾರಿ ದೇವಸ್ಥಾನಕ್ಕೆ ಹೋದವನು ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ? ಇವತ್ತು ದೊಡ್ಡ ಅಮಾವಾಸ್ಯೆಲ್ಲ, ದೇವಸ್ಥಾನದಲ್ಲಿ ತುಂಬಾನೇ ಜನ ಇರಬೇಕು. ಇನ್ನೇನು ಬರೋ ಸಮಯ ಆಯ್ತು. ಅಣ್ಣ, ಅತ್ತಿಗೆ. ಮೈಲಾರಿ, ದೇವಿಯ ದರ್ಶನವನ್ನು ತೆಗೆದುಕೊಂಡು ಬಂದೇನಪ್ಪ. ಮೈದಿನ ಶೀಲೆ ಬರಲಿದೆ. ಅತ್ತಿಗೆ, ನಿಮ್ಮಿಬ್ಬರ ಪ್ರಣಯದ ಆಟವನ್ನ ನೋಡಿ ಶೀಲಾ ನಾಚಿಕೆಯಿಂದ ಮರೆಗೆ ನಿಂತುಕೊಂಡಿದ್ದಾಳೆ. ಹೋಗಪ್ಪ ಶೀಲಾ, ಬಾರಮ್ಮ.
ಶೀಲಾ, ಆ ಬನಶಂಕರಿ ತಾಯಿಯಲ್ಲಿ ಏನು ವರ ಕೇಳಿಕೊಂಡು ಬಂದೆಯಮ್ಮ? ಏನಂತ ಕೇಳ್ಕೊಳ್ಳಿ ಮಾವ. ರೈತರು ಮಳೆ ಅನ್ನದೆ ಚಳಿ ಅನ್ನದೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಯಾವಾಗಲೂ ಸಹಿತ ರೈತರ ಬಾಳಿಗೆ ಅವರ ತೋಳುಗಳದಲ್ಲಿ ಯಾವಾಗಲೂ ಬಲ ಸಿಗಲಿ ಅಂತ ತಾಯಿ ಹತ್ರ ಬೇಡ್ಕೊಂಡು ಬಂದೆ. ಒಳ್ಳೆಯದೇನೆ ಬಿಡ್ದೆಯಮ್ಮ ತಂಗಿ. ಮೈಲಾರಿ, ನಂದೊಂದು ಮಾತು ಕೇಳಪ್ಪ. ಈ ಪಾಪಿ ಪ್ರಪಂಚದಲ್ಲಿ ರೈತರ ಮೇಲೆ ದಬ್ಬಾಳಿಕೆ ನಡೆಸ್ತಾ ದಲ್ಲಾಳಿ ಅಂಗಡಿಯವರು ಅಗ್ಗದ ರೇಟಿಗೆ ತೆಗೆದುಕೊಂಡು ಅವರಿಗೆ ಮೋಸ ಮಾಡ್ತಿದ್ದಾರೆ. ಅಂತ ಮೋಸ ಮಾಡುವ ದಲ್ಲಾಳಿ ಅಂಗಡಿಯವರಿಗೆ ಕೈಯಲ್ಲಿ ಕೊಡ್ಲಿ ಹಿಡಿದು ಮೈಲಾರಿಯಂತೆ ನೀನು ಹೋರಾಡಬೇಕಪ್ಪ. ಅತ್ತಿಗೆಮ್ಮ, ನಿಮ್ಮ ಆಶೀರ್ವಾದ, ಅಣ್ಣನ ಆಶೀರ್ವಾದ, ಕುಳಿತು ನಾಟಕ ನೋಡುತ್ತಿರುವ ಇಡೀ ಸಮಸ್ತ ರೈತ ಜನಾಂಗದವರ ಆಶೀರ್ವಾದ ನನ್ನ ತಲೆಯ ಮೇಲೆ ಇದ್ದರೆ ರೈತರು ಬೆಳೆದ ಬೆಳೆಯನ್ನ ಅಗ್ಗದ ರೇಟಿಗೆ ಕೊಂಡು ತಮ್ಮ ಗೋಡಾಮಿನಲ್ಲಿ ಸ್ಟಾಕ್ ಮಾಡಿ ಸರ್ಕಾರದಿಂದ ಪಾಸ್ಪೋರ್ಟ್ ಪಡೆದು ವಿದೇಶಕ್ಕೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿಕೊಂಡು 4 ಅಂತಸ್ತಿನ ಅಂಬಾರಿಯಲ್ಲಿ ರಾಜಾರೋಷವಾಗಿ ಮೆರೆಯುತ್ತಿರುವ ದಲ್ಲಾಳಿ ಅಂಗಡಿಯ ಸೂಳೆ ನನ್ನ ಮಕ್ಕಳು ರೈತನೊಂದಿಗೆ ಹಾವು ಮುಂಗುಸಿ ಆಟವಾಡುತ್ತಿರುವ MLA ದೇವೇಂದ್ರನಂತಹ ಕೆಟ್ಟ ರಾಜಕಾರಣಿಗಳು ಬಂಡತನದಿಂದ ಪುಂಡರು ಎಂದು ಮೆರೆಯುವವರ ರುಂಡವನ್ನ ಈ ಬಡವ ಬೀಸಿದ ಕೊಡ್ಲಿಯಿಂದ ಕತ್ತರಿಸಿ 200 ಅಗಸಿ ಬಾಗಿಲಿಗೆ ತೋರಣ ಕಟ್ಟುತ್ತೇನೆ. ಶ್ರೀಮಂತಿಕೆಯ ಅಮಲಿನಲ್ಲಿ ಬಡವರನ್ನ ಒದ್ದು ಆಳುವ ಪುಂಡ ಧನಿಕರ ಪಾಲಿಗೆ ಊರ ಹೊಕ್ಕ ಉಡಾಳ ಮೈಲಾರಿ ನಾನಾಗಿ ಅವರ ಪಾಪದ ಶರೀರವನ್ನ ಬಗೆದು ನಾಯಿ ಕಾಗಿಗಳ ಬಾಯಿಗೆ ಆಹಾರ ಹಾಕುತ್ತೇನೆ. ಈ ಚಿನ್ನ ಬೆಳೆಯುವ ಮಣ್ಣನ್ನ ವಿದೇಶದವರು ಕೊಡುವ ಕಪ್ಪು ಹಣದ ಆಸೆಗೆ ಫ್ಯಾಕ್ಟರಿ ಕಟ್ಟಲು ಮಾರುವ ನಯ ವಂಚಕ ರಾಜಕಾರಣಿಗಳ ಬಾಯಿಗೆ ಅಂಕುಶ ಹಾಕಿ ಈ ಧರ್ಮದ ಭೂಮಿಯಲ್ಲಿ ಸತ್ಯವೆಂಬ ಹಣತೆಯನ್ನಿಟ್ಟು ಧರ್ಮವೆಂಬ ಬತ್ತಿಯನ್ನು ಹಾಕಿ ನಿಸ್ವಾರ್ಥವೆಂಬ ಎಣ್ಣೆಯನ್ನು ಸುರಿದು ಮಮಕಾರವೆಂಬ ಕತ್ತಿಯಿಂದ ಜ್ಯೋತಿ ಹಚ್ಚಿ ಇಡೀ ರಾಜ್ಯದಲ್ಲಿ ಹಸಿರು ಕ್ರಾಂತಿಯ ದೀಪವನ್ನ ಬೆಳಗಿಸದಿದ್ದರೆ ನಾನು ಬೀರೇಶ್ವರನ ಮಗ ವೀರ ಮೈಲಾರಿನೇ ಅಲ್ಲ. ಅತ್ತಿಗೆ, ವೀರ ಮೈಲಾರಿನೇ ಅಲ್ಲ. ಮೈಲಾರಿ, ಈ ನಿನ್ನ ನುಡಿಯು 4 ಜನರ ಗೋಡೆ ಮಧ್ಯೆ ಇರದೆ ರೈತ ಜನಾಂಗದ ಕಿವಿ ಮುಟ್ಟಬೇಕಾದರೆ ನಿನ್ನ ಕೈ ಕಚ್ಚಿ ಬಾಯಿಲೆಚ್ಚಿ ಇಟ್ಟುಕೊಂಡು ರೈತರಿಗೆ ವಂಚನೆಗೈವ ದಲ್ಲಾಳಿ ಅಂಗಡಿಯವರಾಗಿರಲಿ, ಬೆಟ್ಟ ರಾಜಕಾರಣಿಗಳೇ ಆಗಿರಲಿ, ಮೋಸ ಮಾಡುವ ಸರ್ಕಾರದ ಅಧಿಕಾರಿಗಳೇ ಆಗಿರಲಿ, ಅಂತವರ ಪಾಲಿಗೆ ನಿನಗೆ ಸೂರ ಸಂಗೊಳ್ಳಿ ರಾಯಣ್ಣ ವೀರ ಸಿಂಧೂರ ಲಕ್ಷ್ಮಂತೆ ಹೋರಾಡಿ ಹಸಿರು ಬಾವುಟವನ್ನು ವಿಧಾನಸೌಧದ ಮುಂದೆ ಹಾರಿಸುವ ತಾಕತ್ ನಿನ್ನಿಂದ ಮಾತ್ರ ಸಾಧ್ಯ ಮೈಲಾರಿ, ನಿನ್ನಿಂದ ಮಾತ್ರ ಸಾಧ್ಯ. ಅಣ್ಣ, ಈ ಶರೀರ ನಿನ್ನ ಹಾಗೂ ಅತ್ತಿಗೆಯರ ಕೈ ತುತ್ತು ತಿಂದು ಬೆಳೆದಿದ್ದು ರೈತರಿಗೆ ಅನ್ಯಾಯ ಮಾಡುವವರ ಹಣೆ ಬರವನ್ನೇ ಬದಲಾಯಿಸಿ ರೈತನ ಮಗನೇ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡುವುದೇ ನನ್ನ ಗುರಿ. ಅಮ್ಮ, ನೀನು ಸಾಧಿಸುವ ಗುರಿಗೆ ನಿನ್ನಣ್ಣ ಅತ್ತಿಗೆ ಆಶೀರ್ವಾದ ಸದಾ ಇರುತ್ತದೆ. ಅಣ್ಣ, ಎಲ್ಲರೂ ಚೆನ್ನಾಗಿದ್ದೀರಿ ತಾನೆ? ಸಾಗರ, ಈಗ ಬಂದೇನಪ್ಪ? ಸಾಗರ, ಈ ಸಾರಿ ಪರೀಕ್ಷೆ ಚೆನ್ನಾಗಿ ಬರೆದಿರುವೆ ತಾನೆ? ರಾಮ ಲಕ್ಷ್ಮಣನಂತ ಅಣ್ಣಂದಿರು, ಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಅತ್ತಿಗೆಮ್ಮರ ಆಶೀರ್ವಾದ ಸದಾ ಈ ಕಂದನ ಮೇಲೆ ಇರುವಾಗ ಪರೀಕ್ಷೆ ಚೆನ್ನಾಗಿ ಬರೆಯದೇ ಇರುವನೇ ಈ ಸಾಗರ. ಮೈದನ, ರೈತನ ಮಕ್ಕಳು ಯಾವಾಗಲೂ ಖುಷಿಯಿಂದ ಇರಬೇಕು. ನೋಡು, ಕೈಯಲ್ಲಿ ಸಾಕಷ್ಟು ಹಣ ಇದೆ ಅಂತ ದುಂದು ವರ್ಷ ಮಾಡ್ತಾ ಇಡಬೇಡ. ಚೆನ್ನಾಗಿ ಓದಿ ಚೆನ್ನಾಗಿರುವ, ಅದೇ ನಮ್ಮ ಆಸೆ. ಮೈದಿನ, ರೈತನ ಮಕ್ಕಳ ಹೆಸರನ್ನು ತರುವ ಮಿರುಗುವ ನಕ್ಷತ್ರ ನೀನಾಗಬೇಕು. ಈ ರೈತನ ಮನೆಯ ಮರ್ಯಾದೆ, ಈ ನಿನ್ನ ಅಣ್ಣಂದ್ರ ಮರ್ಯಾದೆನ ಮುಗಿಲೆತ್ತರಕ್ಕೆ ಎತ್ತು. ಅತ್ತಿಗೆಮ್ಮರೆ ತಾಯಿ, ಅಣ್ಣಂದಿರ ತಂದೆ ಎಂದು ನಂಬಿಕೊಂಡು ಬಂದ ಕೂಸು ನಾನು. ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸುವ ನಂಬಿಕೆ ನನ್ನಲ್ಲಿದೆ. ತಮ್ಮ, ಹೆಜ್ಜೆ ಹೆಜ್ಜೆಗೂ ಕಷ್ಟ ನಷ್ಟಗಳೆಲ್ಲ ನೆನಪಿನಲ್ಲಿಟ್ಟುಕೊಂಡು ಚೆನ್ನಾಗಿ ಓದಿ ದೊಡ್ಡ ವಿದ್ಯಾವಂತನಾಗಿ ನಮ್ಮ ಕಷ್ಟ ನಷ್ಟಗಳೆಲ್ಲ ದೂರ ಮಾಡುವಣೆ ನಿನ್ನದು ಕೂಡಿಕೊಂಡಿರ್ತಮ್ಮ, ನಿನ್ನನ್ನು ಕೂಡಿಕೊಂಡಿದೆ. ಸಾಗರ,
ಬಹಳ ದಿನಗಳಾಯ್ತು ಎಲ್ಲರೂ ಸೇರಿ ಊಟ ಮಾಡಿ. ಇಂದು ಎಲ್ಲರೂ ಕೂಡಿ ಊಟ ಮಾಡೋಣ ಬನ್ನಿ. ಅಣ್ಣ, ಊಟಕ್ಕೆ ಹೋಗುವ ಮುನ್ನ ಅತ್ತಿಗೆಮ್ಮರ ಧ್ವನಿಯಿಂದ ಒಂದು ಹಾಡನ್ನು ಕೇಳಬೇಕೆಂಬ ಆಸೆ ಆಗಿದೆ. ಸರಿ ಮೈದ್ನ, ನಿನ್ನ ಆಸೆಯನ್ನ ನಿರಾಸೆ ಮಾಡೋದಿಲ್ಲ. ಎಲ್ಲರೂ ಸೇರಿ ಕೂಡಿ ಹಾಡೋಣ. ಎಲ್ಲರ ಇಷ್ಟವೇ ನನ್ನ ಇಷ್ಟ.
ಹೌದಕ್ಕ ಪಾಯಸ ಅಕ್ಕ ನಂಗೆ ಚಿತ್ರಾನ್ನ ಇಷ್ಟ ಮಾಡಿದ್ಯಾ ತಾನೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ ಬಾ. ಹೌದಾ ಬಾ ಅಕ್ಕ.